ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ತರಳೆಯರೊಡಗೂಡಿ ಹರಿ ಕುಣಿದ. ತರಳೆಯರೊಡಗೂಡಿ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಕೀರೂರು ಮಠದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಶ್ರೀ ವೇದವರ್ಧನ ಶ್ರೀಪಾದಂಗಳವರ ಚರಣ ಕಮಲಗಳಿಗೆ ಭಕ್ತಿ ಗೌರವಪೂರ್ವಕವಾಗಿ ನಮಿಸುತ್ತಾರೆ. ದೇಶದಲ್ಲಿ ಅನೇಕ ಧರ್ಮಪೀಠಗಳಿವೆ. ಆ ಧರ್ಮಪೀಠಗಳ ಆಂತರಿಕವಾಗಿರುವಂಥ ಸಂದೇಶ ಏನು? ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಹೇಳೋ ರೀತಿಯಲ್ಲಿ ಬೇರೆ ಬೇರೆ ಪಂಥಗಳಿರಬಹುದು. ಆದರೆ ಅದೆಲ್ಲದರ ಗುರಿ ಯಾವುದೆಂದರೆ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಎಂಬ ವಚನದಂತೆ ಮೊತ್ತದಲ್ಲಿ ಭಗವಂತನೆಡೆಗೆ ನಾವು ಸೇರ್ಲಿಕ್ಕಿರುವ ಮಾರ್ಗ ಯಾವುದು? ಆ ಭಗವಂತನ ಆರಾಧನೆಯ ಮುಖಾಂತರ ಈ ಮಣ್ಣನ್ನು ಪಾವನಗೊಳಿಸಲಿಕ್ಕೆ ಪೂರಕವಾಗಿರುವಂಥ ಹಿಂದೂ ಧರ್ಮದ ಆಂತರಿಕವಾಗಿರುವಂಥ ಸಂಪನ್ಮೂಲಗಳನ್ನು ಪರಿಪೂರ್ಣವಾಗಿ ಅರಿತು ಅದಕ್ಕೆ ಬೇಕಾಗಿರುವಂಥ ವ್ಯಾಖ್ಯಾನ ಮತ್ತು ರೂಪವನ್ನು ನೀಡಿ ಸಮಾಜಕ್ಕೆ ಉಣಬಡಿಸುವಂತಹ ಪ್ರಕ್ರಿಯೆಯಲ್ಲಿ ನಮ್ಮ ಧರ್ಮಗುರುಗಳು ತೊಡಗಿಸಿಕೊಂಡಿದ್ದಾರೆ. ಅವರ ಪರ್ಯಾಯ ಮಹೋತ್ಸವದ ಈ ಪವಿತ್ರ ಸೇವಾವಧಿಯಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಧರ್ಮ ಸೇವೆ, ವೇದ ಪುರಾಣ ಸಂರಕ್ಷಣೆ ಮತ್ತು ಪ್ರಚಾರ, ಸಾಧು ಸಂತರ ಸೇವೆ, ಗೋ ಸೇವೆ, ಶಿಕ್ಷಣ ಸೇವೆ, ಭಕ್ತಹಿತ ಕಾರ್ಯಗಳೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ಯಾಗ ಯಜ್ಞಗಳು, ಆಧ್ಯಾತ್ಮಿಕ ಜಾಗೃತಿ, ಧರ್ಮ ಜಾಗೃತಿ, ಸಂಸ್ಕಾರ ಸಂರಕ್ಷಣೆ ಜೊತೆಗೆ ಧರ್ಮ ರಕ್ಷಣೆ, ಪರಿಸರ ಸಂರಕ್ಷಣೆ, ಜಲ ಸಂರಕ್ಷಣೆ, ಗೋ ಸಂರಕ್ಷಣೆ ಮತ್ತು ಇನ್ನು ಅನೇಕ ದೈವಿಕ ಸೇವಾ ಕಾರ್ಯಗಳು ನಿರಂತರವಾಗಿ ವಿಸ್ತರಿಸಿ ವೃದ್ಧಿಯಾಗಲೆಂದು ಭಕ್ತಿ ಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಮೊದಲಿಗೆ ಬಂದದ್ದು ರುದ್ರನ ಸನ್ನಿಧಾನಕ್ಕೆ, ನಂತರ ಉಡುಪಿಗೆ ಹೋಗುತ್ತೇನೆ ಪರ್ಯಾಯ ಕಾಲದಲ್ಲಿ.
ಇದೇ ರೀತಿ ಉಡುಪಿಯಲ್ಲಿಯೂ ಕೂಡ ಮೊದಲಿಗೆ ಕೃಷ್ಣನ ದರ್ಶನ ಮಾಡುವ ಕ್ರಮ ಅಲ್ಲ ನಮ್ಮಲ್ಲಿ. ಮೊದಲಿಗೆ ಚಂದ್ರೇಶ್ವರ, ನಂತರ ಅನಂತೇಶ್ವರ, ನಂತರ ಕೃಷ್ಣನ ದರ್ಶನ. ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿ ಚಂದ್ರೇಶ್ವರನ ದರ್ಶನ ಮಾಡಿ ಆಯಿತು. ಇನ್ನು ಎಲ್ಲರೂ ಉಡುಪಿಗೆ ಬರಬೇಕು. ಉಡುಪಿಗೆ ಬಂದರೂ ಕೂಡ ಅಲ್ಲಿ ನಿಮ್ಮದೇ ಊರುಂಟು, ಅಲ್ಲಿಯೂ ಪುತ್ತೂರುಂಟು ಉಂಟು. ಹಾಗಾಗಿ ಎಲ್ಲ ನಿಮ್ಮದೇ, ಆ ಪರ್ಯಾಯವೂ ನಿಮ್ಮದೇ, ಕೃಷ್ಣನೂ ನಿಮ್ಮದೇ. ಹಾಗೆ ತಾವೆಲ್ಲರೂ ಕೂಡ ಪರ್ಯಾಯಕ್ಕೆ ಬಂದು ಒಂದು 10 ದಿವಸ ಅಲ್ಲೇ ಇದ್ದು ರಜೆ ಸಿಕ್ಕಿದ್ರೆ ರಜೆ ತಗೊಂಡು ಬನ್ನಿ, ಇಲ್ಲಂತಿದ್ರೆ ರಜೆಗೇನೆ ಬನ್ನಿ. ವೆಕೇಶನ್ ಅಂತ ಟ್ರಿಪ್ಪಿಗೆ ಎಲ್ಲೆಲ್ಲೋ ಹೋಗೋದ ಬದಲು ಎಲ್ಲೆಲ್ಲೋ ಹೋಗಿ ಬೇಕಾದರೆ, ಆದರೆ 10 ದಿವಸ ಉಡುಪಿಯಲ್ಲಿದ್ದು ಕೃಷ್ಣನ ಸೇವೆ ಮಾಡಿ ನಂತರ ಬೇಕಾದ ಜಾಗಕ್ಕೆ ಹೋಗಿ. ಅಂತೂ ನಿಮ್ಮ ಪರ್ಯಾಯವನ್ನು ನೀವೇ ಸುಧಾರಿಸಿ ಕೊಡಬೇಕು. ನೀವು ಬರಲಿಲ್ಲ ಅಂತ ಹೇಳಿದರೆ ಪರ್ಯಾಯ ಆಗುವುದಿಲ್ಲ. ಅನ್ನದಾನ ನಾವು ತಿನ್ನಲಿಕ್ಕೆ ಮಾಡೋದಲ್ಲ. ತಾವೆಲ್ಲರೂ ಅನ್ನದಾನ ಸ್ವೀಕಾರ ಮಾಡಿ ರಥವನ್ನು ಎಳೆದು ಪರ್ಯಾಯ ಸಂಪೂರ್ಣಗೊಳಿಸಬೇಕು ಅಂತ ಹೇಳುತ್ತಾ, ಎಲ್ಲರಿಗೆ ಪರಮಾತ್ಮ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ, ಸಭೆಯಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಕೂಡ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣೆ.